ನಾನ್ ಬೇಡ ಅಂತೀನಿ. ನೀನೇ ಅವಳೆ ಬೇಡ ಅನ್ನಕ್ಕೆ ಇದು ನನ್ನ ಹಣ. ನಿಮ್ಮೊಬ್ಬರಿಗೆ ಮಾತ್ರ ಅಲ್ಲ, ಈ ಮನೆಗಿರೋ ಎಲ್ರಿಗೂ ಸೇರಿತು. ಕೊಡೋ ಅಧಿಕಾರ ನಿಮಗಿದ್ರು ತಗೊಳ್ಳೋ ಯೋಗ್ಯತೆ ಅವ್ರಿಗಿರ್ಬೇಡ್ವಾ? ಏನೇ ನನ್ನ ಗಂಡನಿಗೆ ಯೋಗ್ಯತೆ ಇಲ್ವಾ? ಅಯೋಗ್ಯರಿಗೆ ಯೋಗ್ಯತೆ ಇದೆ ಅನ್ಕೊಳ್ಳೋದು ಮುಟ್ಟಾಳ್ತನ. ಇದಕ್ಕಿಂತ ಬೀದಿಲಿರೋ ಭಿಕ್ಷಕರು ಕೊಡಿ, ಪುಣ್ಯನಾದ್ರೂ ಬರುತ್ತೆ. ಅಂದ್ರೆ ನಾವು ಭಿಕ್ಷಕರಿಗಿಂತ ಕಡೆನಾ? ಭಿಕ್ಷಕರಿಗೆ ಯಾಕೆ ಹೋಲಿಸ್ಕೊತೀರಾ? ನೀವು ಅವರಿಗಿಂತ ಬೀಚರು. ನಮ್ಮನ್ನ ಅನ್ಬಾರದಂತೇನೆ. ಈಗ ನಾನಂತ ಇದ್ದೀನಿ, ನಾಳೆ ದೊಡ್ಡವರಾದ್ಮೇಲೆ ನಿಮ್ಮ ಮಕ್ಕಳೇ ಅಂತಾರೆ. ನೀವಿಬ್ರು ದಂಡ ತಂಡಗಳು ಅಂತ. ನನಗೆ ಈ ಮನೆ ತಿನ್ನೋ ಅಧಿಕಾರ ಇದೆ. ನಾನು ಈ ಮನೆ ಅಳಿಯ ಅಲ್ಲ, ಈ ಮನೆ ತೊಡಿಯ. ನೀವು ಬಂಧುಗಳಲ್ಲ, ಪ್ರಾಣ ಹದ್ದುಗಳು. ಅಷ್ಟೇ ಹೊಡೆಯೋ ಕಾದಿರೋ ಗುಳ್ಳ ನರಿಗಳು. ಹೆಣ್ಣಿನ ಹಣಕ್ಕೋಸ್ಕರ ಹಳ್ಳಿಗಿಂತಾ ಇರು ನಿಮ್ಮಂಥ ಮನೆ ಹಳ್ಳಿ ಜೊತೆ ಮಾತಾಡೋಕೆ ನನ್ಗೆ ಹೆಚ್ಚಾಗುತ್ತೆ. ಒದ್ದ ಅಂದ್ರೆ ನೋಡು, ಏನೇ ನನ್ ಮಗಳು ಅಳಿಯಿಂದ ಕಸ ಅಂತೇನೆ. ಅದಕ್ಕಿಂತ ಕಡೆ ಕಸನ ಗುರುತಿ ಹೊರಗಡೆ ಹಾಕ್ಬೋದು, ಆದ್ರೆ ಇವರು ರಕ್ತ ನೀರೋ ಗಿಡಗಳು. ಅತ್ತೆ, ಮಗಳಿಂದ ನಿಮ್ ನಂತೆ ನಿಮ್ ಕಣ್ಣು ಕುರುಡು ಮಾಡಿದೆ. ಅಳಿಯ ಎಂಥವೇ ಆದ್ರೂ ನಾಳೆ ಕತ್ತಿನಲ್ಲಿ ನಿಮ್ಮ ಕೊಳ್ಳೆ ಇಡೋದು ನಿಮ್ ಮಗ. ಅವ್ರನ್ನ ಸರಿಯಾದ ದಾರಿ ತರದಿ ಹಾಳು ಮಾಡಿ ಕೈ ಹಿಡಿದ ಗಂಡನ್ನ ಮೂಲೆಗೆ ಕೂರಿಸಿ ಮನೆಗೆ ಬಂದ ಸೊಸೆಯನ್ನ ಕೇವಲವಾಗಿ ನೋಡೋದು ನಾಗರಿಕತೆ ಅಲ್ಲ. ನಿಮಗ್ ಮನಸ್ಸಾಕ್ಷಿ ಅನ್ನೋದು ಒಂದಿದ್ರೆ ಒಂದು ಕ್ಷಣ ಒಬ್ಬರಿ ಕೂತು ಯೋಚನೆ ಮಾಡಿ. ನೀವು ಹೆತ್ತು ಮಗ ದಿನದಿನಕ್ಕೂ ಹೇಗೆ ಪಾತಾಡಿ ಕೇಳಿ ಹೋಗ್ತಿದ್ದಾರೆ ಅಂತ. ನಿಮ್ ಮನೆಯಲ್ಲಿ ಕೊಡ್ತಾ ಇರೋ ಹಣ ಎಲ್ಲ ಸೇರ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಸಂಸಾರದಲ್ಲಿ ಸುಖವನ್ನು ಹುಡುಕೋದು ಮರಳುಗಾಡಿನಲ್ಲಿ ಬಿಸಿಲು ಕುದುರೆಯ ಹಿಂದೆ ಹೋದ ಹಾಗೆ. ಮೂರ್ಖ, ನಾನು ಎನ್ನುವೆಯಲ್ಲ. ಹೆಂಡತಿ ಮಕ್ಕಳು ನಿನ್ನವರಲ್ಲ, ಇನ್ನವರು ಇಲ್ಲಿ ಯಾರೂ ಇಲ್ಲ. ಈ ನಿಜ ತಿಳಿದರೆ ದುಃಖವೇ ಇಲ್ಲ. ಎಲ್ಲದಕ್ಕೂ ಪುಸ್ತಕ. ನೀವು ಈ ಮನೆ ಯಜಮಾನ್ರು ಕಂಡ್ರೆ ಅದ್ನಿಗೆ ಯಾವಾಗ ಜ್ಞಾಪಕ ಬಂತೆ? ಎಲ್ಲದಕ್ಕೂ ಹಾಸ್ಯ ಮಾಡ್ಬೇಡಿ. ಒಂದ್ ಹೆಣ್ಣಿನ ಮಾನ ಹೋಗ್ತಾ ಇದ್ರು ಸಂಬಂಧ ಹಿಂದೆ ಇರೋರು ಹಾಕಿ ಕೂತಿದ್ದೀರಾ? ಯಾವ ಹೆಣ್ಣೆ? ನಾನು ಒಂದ್ ಹೆಣ್ಣಲ್ವೇನು? ಮತ್ತೆ ಹೋಗ್ಬಿಟ್ಟಿದ್ದೆ. ಸದ್ಯ ನಿಮ್ ಜ್ಞಾಪಿಸಿದೆಯಲ್ಲ. ಹಾಗಾದ್ರೆ ಜೊತೆಯಿಂದ ಇಬ್ರು ಸಿನಿಮಾಕ್ಕೆ ಹೋಗೋಣ. ಮೊದ್ಲು ಈ ಮನೇಲಿ ನಡೀತಿರೋ ಸಿನಿಮಾ ನೋಡಿ. ಈ ಮನೆಯಲ್ಲಿ ಯಾವುದೇ ಸಿನಿಮಾ ನಡೀತಾ ಇದೆ? ಬಂದಿದ್ದಾಳಲ್ಲ ಮಾನ್ಗೆಟ್ ಸೊಸೆ, ಅಲ್ಲೂ ನನ್ನ ಹೆದರ್ತಾಳಲ್ರಿ. ಆಶ್ಚರ್ಯವಾಗಿದೆಯೇ? ನಾನು ನಿಮ್ಗೆ ಹೆದರ್ಕೊಡ್ತೀನಿ. ಅಲ್ವೇ? ಜಿಂಕೆ ನೋಡಿ ಹುಲಿ ಎಲ್ಲಾದ್ರೂ ಹೆದರ್ಕೊಳ್ಳುತ್ತೇನೆ. ಸಾಕು ನಿಂತು ನಿಮ್ ಕಲಿಸ್ಕೋಣ. ಅಲ್ಲ, ನನ್ನ ಅಳಿಯಿಂದ ನಾನೊಂದು ಚೆಕ್ ಬರೆದು ಕೊಟ್ರೆ ಅದನ್ನ ಹಾರ್ದೋಕದ? ತಪ್ಪು. ಚೆಕ್ಕೇನು? ನಮ್ಮ ಸರ್ವಸ್ವವನ್ನು ನೀನು ಬರೆದುಕೊಟ್ಟು ನಿನ್ನನ್ನು ಕೇಳುವ ಹಕ್ಕು ಯಾರಿಗೂ ಇರೋದಿಲ್ಲ. ಅಲಾಗೊಂದನ್ನು ಚೆಂದು ಹಿಡ್ಕೊಂಡು ಭವತಿ ಭಿಕ್ಷಾಂದೇಹಿಂತ ಹೋದ್ರಾಯ್ತು ಅಲ್ಲ. ಆ ಕೃಷ್ಣ ಪರಮಾತ್ಮ ನಿನ್ನ ಕೆಲಸ ಚಕ್ರವನ್ನು ಯಾಕೆ ಅಡ್ಡ ಬಿಟ್ಟ? ಅಯ್ಯೋ ರಾಮ, ನಿಮ್ ಕೈಲಿ ಮಾತಾಡೋದು ಆ ಕಣ್ಣಿಗೆ ತಲೆ ತೆಚ್ಕೊಳ್ಳೋದು ಎರಡೂ ಒಂದೇ. ನಾನು ನಿಮ್ ಹೆಂಡತಿ ಕಣ್ರಿ. ಅದನ್ನು ಮರೆಯೋಕ್ಕಾಗುತ್ತೇನೆ? ಕಣ್ಣು ಮುಚ್ಕೊಂಡ್ರೆ ನಿನ್ನ ಮುಖ, ಕಣ್ಣು ಬಿಟ್ಟರು ನಿನ್ನ ಮುಖ, ಕಾಂಪೌಂಡ್ನಲ್ಲಿ ನಿನ್ನ ಕೂಗಾಟ, ರೂಮ್ನಲ್ಲಿ ನಿನ್ನ ಹಾರಾಟ, ಎಲ್ಲಿಂದ್ರಲ್ಲಿ ಯಾವಾಗಂದ್ರೆ ಅವಾಗ ನಿನ್ನ ಕಾಟ ಇದ್ದೇ ಇರುತ್ತಲ್ಲೇ. ಸಾಕು ನಿಲ್ತ್ರಿ. ನೋಡಿ, ನೀವು ಮೊದ್ಲು ಆ ಜೋತ್ನ ಹೊರಗಡೆ ಆಡ್ತೀರಾ ಇಲ್ವಾ? ಯೋಚನೆ ಮಾಡ್ತೀನಿ. ನೀವು ಯೋಚನೆ ಮಾಡೋಷ್ಟ್ರಲ್ಲಿ ನಾನು ಮುದುಕಿ ಆಗಿರ್ತೀನಿ. ಈಗೇನು ಹುಡುಗಿ ಆಗಿದ್ದೀಯಾ? ಹೋಗಿ ಮುಖ ನೀನೇ ಕನ್ನಡದಲ್ಲಿ ನೋಡ್ಕೊ ಹೋಗು. ಕರ್ಮ ಅವರವ್ರು ಮಾಡಿದ ಕರ್ಮನ ಇವತ್ತಲ್ಲ ನಾಳೆ ಅವರವರೇ ಅನುಭವಿಸ್ಬೇಕು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಮ್ಮ. ಯಾವ ವಿಷಯ? ನಮ್ಮ ಸಂಸಾರದ ವಿಷಯನಮ್ಮ. ಪ್ರವಾಹಕ್ಕೆ ಎದುರಾಗಿ ಈಜೋದು ಅಪಾಯ, ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆ ಡಿಕ್ಕಿ ಹೊಡೆಯೋದು ತಪ್ಪಮ್ಮ. ಯಾವ ವಿಷಯ ಹೇಳ್ತಾ ಇದ್ದೀರಾ? ಏನಿಲ್ಲ, ನಿಮ್ಮತ್ತೆ ಬರೋ ಚೆಕ್ಕನ್ನ ನೀನು ಹೊರದು ಬಿಸಾಕಿದ ವಿಷಯ. ನಿಮ್ಮನ್ನ ತುಂಬಾ ಮೋಸ ಮಾಡ್ತಿದ್ದೇನೆ. ಹೀಗೆ ಬಿಟ್ಟರೆ ನಾಳೆ ಸಂಸಾರದ ಜೊತೆ ಏನಂತ ನೀವು ಒಂದ್ಸಲ ಯೋಚನೆ ಮಾಡಿದ್ದೀರಾ? ಪ್ರಯೋಜನ ಇಲ್ಲ ಅಂತ ಸುಳ್ಳಿದ್ದೀನಮ್ಮ. ನನ್ನ ಹೆಂಡತಿ ಮೂರ್ಖಳು, ಮಗಳು ಅವಿವೇಕಿ, ಬಳಿಯ ಮನೆಹಾಳ, ಒಬ್ಬ ಮಗ ಕುಡುಕ, ಇನ್ನೊಬ್ಬ ಮಗ ಸೊಸೆ. ಒಳ್ಳೆಯವರು ಅಂತ ಹೇಳ್ಕೊಳ್ಳೋದಕ್ಕಿಂತ ಕೈಲಾಗದು. ಇಂಥವ್ರ ಮಧ್ಯೆ ಪಾಪ ಅವನು ಏನ್ ಮಾಡ್ತೀನಿ? ಹಾಗಂತ ತಾವರೆ ಎಲೆ ಮೇಲಿರೋ ನೀರಿನ ಹನಿ ಹಾಗೆ ನೀರು ತುಂಬಿದ್ರೆ ಈ ಮನೆ ಕಲ್ಪ ಏನೇ ಕುಸ್ತು ಹೋಗುತ್ತೆ. ಸಂಸಾರ ರಕ್ಷತೆ ಬಲವಾದ ಸಾರ್ಥಬೇಕು. ಮೊದ್ಲು ಎಲ್ರಿಗೂ ಸಲಿಗೆ ಕೊಟ್ಬಿಟ್ನಮ್ಮ. ಈಗ ನನ್ನ ಸ್ವಭಾವ ನಾನು ಬದಲಾಯಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇದಕ್ಕಿದ್ದ ಹಾಗೆ ಎಲ್ರೂ ನನ್ನ ಹತೋಟಿ ತಗೊಂಡ್ರೆ ಸಂಸಾರ ಅನ್ನೋದ್ರಲ್ಲಿ ಅಶಾಂತಿ ಹೆಚ್ಚಾಗಿ ಅಲ್ಲೋಲ್ ಕಲ್ಲೋಲು ಆಗ್ಬಿಡುತ್ತೆ. ನೀನು ಜಾಣೆ, ಬುದ್ಧಿ
ಬರುವಂತೆ ಆತರ ಪಡದೆ ಅವಸರ ಪಡದೆ ಅರ್ಥ ಮಾಡ್ಕೊಂಡು ನಿಧಾನವಾಗಿ ಮುಂದುವರಿಯೋದು ಒಳ್ಳೆಯದಮ್ಮ. ಮಗುವಿಗೆ ಡಿಪ್ಟೇರಿಯಾ. ಮಗುನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಆದಷ್ಟು ಬೇಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ. ಡೋಂಟ್ ನೆಗ್ಲೆಕ್ಟ್. ಯಾಕೆ ಕೂತ್ಕೊಂಡ್ಬಿಟ್ರಿ? ಮಗು ಇಟ್ಕೊಳ್ಳಿ, ಹಾಸ್ಪಿಟಲ್ ಹೋಗೋಣ. ಹೇಗೆ ಕರ್ಕೊಂಡು ಹೋಗೋದು? ಟ್ಯಾಕ್ಸಿಲಿ ಆಸ್ಪತ್ರೆಗೆ ಟ್ಯಾಕ್ಸಿಗೆ ದುಡ್ಡು ಅಂತ ಕೊಡ್ತಾನೆ. ಶ್ರೀಪತಿರಾಯರ ಮಗನಾಗಿರೋ ನೀವು ಹಣಕ್ಕೆ ಯೋಚನೆ ಮಾಡ್ತೀರಾ? ಮನೇಲಿ ದಂಡಕ್ಕೆ ಬಿದ್ದಿರೋ ಕಾದು ಗೋಡೆಗಳು ತಿಂದು ಕೇಳ್ತಾ ಇರೋವಾಗ ಮಗು ಔಷಧಿಗೆ ದುಡ್ಡು ಕೊಡಲ್ಲ ಅಂತಾರ. ಅತ್ತೆ, ನಿಮ್ಮನ್ನು ಹೇಗೆ ಕೇಳಬೇಕು ಅಂತಾನೆ ತೋರಿಸ್ತಿಲ್ಲ. ನನಗೆ ಅರ್ಜೆಂಟಾಗಿ ಒಂದು 20,000 ರೂಪಾಯಿ ಬೇಕಾಗಿತ್ತು. ಏನ್ ಹೇಳಿ ಅಂದ್ರೆ ನೀವು 20,000 ರೂಪಾಯಿನ ಜೊತೆಗೆ 20,000 ರೂಪಾಯಿ ಇಷ್ಟೇ ಸಂಪಾದನೆ ಪಡ್ಕೋಬೇಕಾ? ಮಗಳು ಅಳಿಯಲ್ಲಿ ಹಿಂದಿದ್ಮೇಲೆ ಹಣ ಇನ್ಯಾತಕ್ಕೆ? ಶಾಂತಿ ತುಂಬಾ ಹುಷಾರಿಲ್ಲ, ತಕ್ಷಣ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ಯಾರೇ ಕರೆಸಿದ್ದು? ನಾನು ಫೋನ್ ಮಾಡಿ ಕಳಿಸ್ದೆ. ನಿಧಾನ ಮಾಡಿದ್ರೆ ಅಪಾಯ ಅಂತ ಹೇಳಿದ್ರು. ಅರ್ಜೆಂಟಾಗಿ 1,000 ರೂಪಾಯಿ ಬೇಕಾಗುತ್ತೆ. ಶುಂಠಿ ಕಷಾಯ ಕೊಡ್ತಿದ್ರೆ ತಾನೇ ವಾಸಿ ಆಗುತ್ತೆ. ಅದಕ್ಕೆ 1,000 ರೂಪಾಯಿ ಖರ್ಚು ಮಾಡ್ಬೇಕು. ಇಂಗ್ಲಿಷ್ ಮೆಡಿಸಿನ್ ಬೇಕು ಅಂದ್ರೆ ಯಾವ್ದಾದ್ರು ಧರ್ಮದ ಆಸ್ಪತ್ರೆ ಕರ್ಕೊಂಡು ಹೋಗು, ಫ್ರೀಯಾಗಿ ಕೊಡ್ತಾರೆ. ಧರ್ಮದ ಆಸ್ಪತ್ರೆ ಇರೋದು ಬಡವರಿಗೆ, ಭಾಗ್ಯದ ಸಂಬಂಧ ಮೊಮ್ಮಗಳಿಗಲ್ಲ. ಆ ದರಿದ್ರ ಮುಂದೆ ನನ್ನ ಮೊಮ್ಮಗ ಅನ್ಕೊಳ್ಳೋಕೆ ಒಪ್ಪಲ್ಲ. ಇಲ್ಲಿ ಬೆಸ್ಕೊಳ್ಳಿ ಬಿಡಿ. ಅವನಿಗೆ ಮೊಮ್ಮಗಳನ್ನು ಸುಳ್ಳಲ್ಲ. ಹಣ ಕೊಡುತ್ತೆ. ಅವಳ ದುಷ್ಟಿಲ್ಲ ಬಂದು ಮರಳ್ತಾ ಇದ್ದಾಳೆ. ನಮ್ಮತ್ತೆ ದುಡ್ಡಿನ ಗಿಡ ಬೆಳೆಸಿಲ್ಲ. ದಯವಿಟ್ಟು ನನ್ನ ತಾಳ್ಮೆಯ ಪರೀಕ್ಷೆ ಮಾಡ್ಬೇಕು. ಹಣ ಕೊಡಿಯತ್ತೆ. ಕೊಡಲ್ಲ ಕೊಡಲ್ಲ ಕೊಡಲ್ಲ. ನೀವು ಕೊಡ್ತಾ ಇದ್ರೆ ನಾನು ಬಿಡಲ್ಲ. ಏನೇ ಮಾಡ್ತೀಯಾ? ನಾನು 1,000 ರೂಪಾಯಿ ತಗೊಂಡಿದ್ದೀನಿ. ಹೋಗ್ಲಿ ಬಿಡಿಯತ್ತೆ. 1,000 ರೂಪಾಯಿನ ದಾಳಿ ಹೋಗೋ ಭಿಕ್ಷುಗಳಿಗೆ ದಾನ ಮಾಡಿದ್ರೆ ಏನು ತಿಳ್ಕೊಳ್ಳಿ. ಅಕಸ್ಮಾತ್ ಮಗು ಸತ್ತಿದ್ರೆ ಶವ ಸಂಸ್ಕಾರಕ್ಕಾದ್ರೂ 1,000 ರೂಪಾಯಿ ಕೊಡ್ಲೇಬೇಕಾಗಿತ್ತು. ಮೈ ಹುಷಾರಿದ್ದಿರೋ ಮಗುನ ಹಾಸ್ಪಿಟಲ್ ಕರ್ಕೊಂಡೋಗ್ತಿದ್ರೆ ಅಮ್ಮಂಗೆ ಮಾತಾಡ್ತೀಯಾ? ನೀನು ಮನುಷ್ಯ ಅಲ್ಲ, ಹುಡುಗ. ಇಷ್ಟು ಅವಮಾನಾದ್ಮೇಲೆ ನಾನೇ ಮನೆ ನಿಲ್ಲೋಣ. ಸ್ವಸ್ಥ ಅಧಿಕಾರ ನಡೆಯೋ ಈ ಮನೇಲಿ ನಮ್ಮಂತ ಮರ್ಯಾದಕ್ಕೂ ಇರಬಾರ್ದು. ನಡೆಯಲಿ ಹೋಗೋಣ. ತಾಳಿದವನು ಬಾಳಿಯಾನು ಅನ್ನೋ ಹಾಗೆ ಬಂದು ಕಷ್ಟಗಳನ್ನೆಲ್ಲ ತಡ್ಕೊಳ್ಳೋದೇ ದೊಡ್ಡತನ ಕಡೆ. ನಿಮ್ ದೊಡ್ಡತನ ಬೇಕಾಗಿಲ್ಲ, ನಡೀರಿ. ಇಲ್ಲ, ಖಂಡಿತ ನಾನು ಈ ಮನೆ ಬಿಟ್ಟು ಬರೋದಿಲ್ಲ. ಹಾಗಾದ್ರೆ ಆ ರಾಕ್ಷಸಿಗೆ ನೀವು ಉಗಿಸ್ಕೊಂಡು ಇಲ್ಲೇ ಬಿಡ್ತೀರಿ? ಉದ್ಯೋಗಲ್ವೇ? ಅವಳು ನನಗೆ ಚಪ್ಪಲಿ ತಗೊಂಡು ಹೊಡೆದ್ರು ನಾನು ಈ ಮನೆ ಬಿಟ್ಟು ಹೊರಗೋಗಲ್ಲ. ಯಾಕೆ ಅಂತ ಕೇಳಿ? ನಿಮ್ದು ಬಂಡವಾಳು, ಅದಕ್ಕೆ. ಅಯ್ಯೋ ಅವಿವೇಕಿ, ಬಿರುಗಾಳಿ ಬಂತು ಅಂತ ಪೂಜಾರಿ ದೇವಿ ಪೂಜೆ ಮಾಡೋದು ಬಿಟ್ಬಿಡ್ತಾನೆ. ನಮ್ಮತ್ತೆ ಯಾರು? ಸಾಕ್ಷಾತ್ ಗಂಗಾ ಭಾಗೀರಥಿ. ನಮಗ್ ಕಷ್ಟ ಬಂತು ಅಂತ ಅವ್ರನ್ನ ಒಂಟಿಯಾಗಿ ಬಿಟ್ಟು ಹೋಗೋದ್ರಲ್ಲಿ ನ್ಯಾಯ ಇದೆಯಾ? ನೋಡು, ನಾವಿರೋವಾಗ್ಲೇ ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡ್ತಾರೆ, ಅವಮಾನ ಮಾಡ್ತಾರೆ. ನಾವು ಅವ್ರನ್ನ ಬಿಟ್ಟು ಹೋದ್ರೆ ಅವ್ರನ್ನ ಬದುಕೋಗ್ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ನೀವು ಹೇಳೋದು ನಿಜ ಅಳಿ ಅಂದ್ರೆ ನಿಮಗಿರೋ ವಿವೇಕ ಬುದ್ಧಿ ಇವರಿಗೆಲ್ಲ ಬರಬೇಕು. ನಮ್ಮ ಪೂರ್ವಜನ ಪುಣ್ಯ ನಿಮ್ಮಂತ ಅಳಿಯ ಸಿಕ್ಕಿರೋದು. ನೋಡು, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಆ ಭೂತನ ಮನೆ ಬಿಟ್ಟು ಹೊರಸಿ. ಭೂತ? ಅತ್ತೆ, ಕೃತಯುಗದಲ್ಲಿ ಕಮಲಾದಾಸನಿಗೂ ಹೊಳಿಲಿಲ್ಲ, ತ್ರೇತಾಯುಗದಲ್ಲಿ ತಾರಾದಾಸನಿಗೂ ಹೊಳಿಲಿಲ್ಲ, ದ್ವಾಪರ ಯುಗದಲ್ಲಿ ದಮಯಂತಿದಾಸನಿಗೂ ಹೊಳಿಲಿಲ್ಲ. ಆದ್ರೆ ಕಲಿಯುಗದಲ್ಲಿ ಈ ರಾಮದಾಸನಿಗೆ ಹೊಳೆದಿದೆ ಒಂದು ಅದ್ಭುತವಾದ ಉಪಾಯ. ನೀವು ಸ್ವಲ್ಪ ಧೈರ್ಯ ಮಾಡಬೇಕು ಅಷ್ಟೇ. ನಮ್ಮಮ್ಮ ಧೈರ್ಯ ಲಕ್ಷ್ಮಿ. ಅತ್ತೆ, ಸ್ವಲ್ಪ ಮೇಲೆ ನೋಡಿ, ಸ್ವಲ್ಪ ಮುಗಿದ ಈ ಕಡೆ ಕೊಡಿ. ತಗೊಳ್ಳಿ, ಮನಸ್ಸು ಮಾಡಿ. ಧೈರ್ಯ ಸಾಹಸೆ ಲಕ್ಷ್ಮಿ. ಸದ್ಯ ಮಗುನ ಕರೆಕ್ಟ್ ಟೈಮ್ ಕರ್ಕೊಂಡು ಬಂದ್ರಿ.
ಇನ್ನೇನು ಭಯ ಇಲ್ಲ ಈ ಮೆಟ್ರಿಕ್